ನನಗೊಂದು ಬಿಜೆಪಿ ಅವ್ರ ಪ್ರಶ್ನೆ ಇದೆ. ನೀವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ, ಕಾಂಗ್ರೆಸ್ ಭ್ರಷ್ಟ ಪಕ್ಷ ಅಂತೆಲ್ಲ ಹೇಳ್ತಿದ್ರೆ, ಇದೇ ರಾಮ್ಲಲ್ಲ ಒಂದು ಲ್ಯಾಂಡ್ ತಗೋತಾರೆ ನಿಮ್ಮ ಟ್ರಸ್ಟಿಂದ, ಅಯೋಧ್ಯೆ ಟ್ರಸ್ಟಿಂದ ಲ್ಯಾಂಡ್ ತಗೋತಾರೆ. ನಿಮ್ಮ ಅನಿಲ್ ಕುಮಾರ್ BJP MLA ಅವರೇ ಅಲ್ಲಿನ ಟ್ರಸ್ಟಿ ಆಗಿರ್ತಾರೆ. 7-5ಕ್ಕೆ ಅದೇ ಲ್ಯಾಂಡ್ನ ಒಬ್ಬರಿಂದ ಪರ್ಚೇಸ್ ಮಾಡ್ತಾರೆ 2 ಕೋಟಿಗೆ. 7-10ಕ್ಕೆ ಅದೇ ಲ್ಯಾಂಡ್ನ ಟ್ರಸ್ಟ್ ಅವ್ರು ಖರೀದಿ ಮಾಡ್ತಾರೆ 18.25 ಕೋಟಿಗೆ. 5 ನಿಮಿಷದಲ್ಲಿ ಆ ಲ್ಯಾಂಡ್ ಬೆಲೆ 16.25 ಕೋಟಿ ಜಾಸ್ತಿ ಹೇಗಾಯಿತು? ಅಲ್ಲಿ ಕರಪ್ಷನ್ ಆಗದಿದ್ದು ಹೇಗೆ ಸಾಧ್ಯ? ಅದ್ಮೇಲೆ ನೀವು ಏನಾದ್ರು ಕ್ರಮ ತಗೊಂಡ್ರಾ? ಯಾಕೆ ಅದನ್ನು ಮುಚ್ಚಾಕ್ಬಿಟ್ರಿ? ನೋಡಿ, ನಾವು ಮುಚ್ಚಾಕೋದಲ್ಲ. ಫಸ್ಟ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟು ಆಮೇಲೆ AAP ಬಗ್ಗೆ ಮಾತಾಡ್ಬೇಕು. ನಾನು ಕರಪ್ಷನ್ ಬಗ್ಗೆ ವಿಷಯ ಎತ್ತಿದ್ದೀರಾ ನೀವು ಈ ವಿಷಯ ಲ್ಯಾಂಡ್ ವಿಷಯ ಹೇಳಿದ್ರಲ್ಲ ನೀವು, ಇದೆಲ್ಲ ಆಲ್ರೆಡಿ ಕೋರ್ಟ್ನಲ್ಲಿ ಏನೇನಾಗಬೇಕೋ ತೀರ್ಮಾನ ಆಗಿ ಎಲ್ಲ ಮುಗ್ದಂಥ ವಿಚಾರ ಇದು. ಇದನ್ನ ಮತ್ತೆ ಇಲ್ಲಿ ಕುತ್ಕೊಂಡು ಚರ್ಚೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಇದೆಲ್ಲ ಮುಗ್ದೋಗಿನೇ ಇವತ್ತು ರಾಮ ಮಂದಿರ ಕಟ್ಟಿ ಇದು ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರೋದು. ಅಲ್ಲ ಒಂದ್ ನಿಮಿಷ, ನೋಡಿ, ಅಡಿಷನಲ್ ಲ್ಯಾಂಡ್ ಆಗ್ಲಿ, ಅದೇ ಅಡಿಷನಲ್ ಲ್ಯಾಂಡ್ ಆಗ್ಲಿ, ಇನ್ನೊಂದು ಲ್ಯಾಂಡ್ ಆಗ್ಲಿ, ಆಯ್ತಲ್ಲ, ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋ ಪ್ರಮೇಯನೇ ಬರಲ್ಲ. ಇಲ್ಲಿ ಬರ್ತಾ ಇರೋದು ಕೇಳಿ ಭ್ರಷ್ಟಾಚಾರ ಕೇಳಿ. ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರ ವಿರುದ್ಧ ಅಲ್ಲ ನಿಮ್ಮ ನೈತಿಕತೆ ಬಗ್ಗೆ ಮಾತಾಡಬೇಕು. ನೀವು ಪ್ರಶ್ನೆ ನೈತಿಕತೆ ಇದೆಯಾ ಅಂತ ನಾನು ಕೇಳ್ಬೇಕು. ವಾಪಸ್ ಇರಿ. ಆಮ್ ಆದ್ಮಿ ಪಕ್ಷಕ್ಕೆ ಈ ಪ್ರಶ್ನೆ ಕೇಳುವಂತ ನೈತಿಕತೆನೇ ಇಲ್ಲ. ಸ್ವಲ್ಪ ಕೇಳ್ರಿ, ಉತ್ತರ ಕೊಟ್ಟು ಆಯ್ತು. ನಾನು ಕೇಸ್ ಹಾಕಿದಿರ ನೀವು? ಯಾರು ಕೇಸ್ ಹಾಕಿದ್? ನೀವು ಕೇಸ್ ಹಾಕಿದಿರ ಅದ್ರ ಮೇಲೆ? ಏನ್ ಕೇಸ್ ಹಾಕಿದ್ರ? ಕೇಸ್ ಯಾಕೆ ಹಾಕಿಲ್ಲ? ಕೇಸು ಈ ತರ ಕರಪ್ಷನ್ ಆಗಿದೆ, ಯಾಕೆ ಕೇಸ್ ಹಾಕಿಲ್ಲ ನೀವು? ಯಾವ ಡಿಪಾರ್ಟ್ಮೆಂಟ್ ಇವಾಗ ಇಂಡಿಪೆಂಡೆಂಟ್ ಕೆಲಸ ಮಾಡುತ್ತೆ? ಎಲ್ಲಾ ಡಿಪಾರ್ಟ್ಮೆಂಟ್ ಇದನ್ನೇ ಹೇಳೋದು, ಗಾಳಿ ಗುಂಡೊಡೆಯೋದು ಅಂತ ಹೇಳಿ. ಕಂಟಿನ್ಯೂ ಮಾಡಬೇಕು. ಈಗ ಅವ್ರಿಗೆ ಇರ್ತಿರುವಂತದ್ದು ನೇರವಾದಂತ ಪ್ರಶ್ನೆ. BJP MLA ಇದರಲ್ಲಿ ಇನ್ವಾಲ್ವ್ ಆಗಿದ್ರು, ಹಂಗಾಗಿ ಹಿಂಗೆ ಎಲ್ಲೂ ಹೋಯ್ತು, ಅಷ್ಟು ಅಮೌಂಟ್ ಹೆಂಗ್ ಜಾಸ್ತಿ ಆಯ್ತು, ಪರ್ಚೇಸಿಂಗ್ ಟೈಮ್ ಅಲ್ಲಿ 17 ಕೋಟಿ ರೂಪಾಯಿ ಜಾಸ್ತಿ ಯಾಕಾಯ್ತು ಅನ್ನುವಂತ ಪ್ರಶ್ನೆ. ಇಲ್ಲಿ ಭ್ರಷ್ಟಾಚಾರ ನಡೆದಿದೆ. ರಾಮನ ಹೆಸರಿನಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿಲ್ಲ, ಅದು ಶುದ್ಧ ಸುಳ್ಳು. ಆಮ್ ಆದ್ಮಿ ಪಕ್ಷದವರು ಕಾಂಗ್ರೆಸ್ ಅವರು ಮಾಡ್ತಿರೋಂತ ಆರೋಪ. ಅಷ್ಟಿದ್ರೆ ಕೋರ್ಟ್ ನಲ್ಲಿ ಕೇಸ್ ಹಾಕ್ಲಿ. ಇವ್ರ ಹತ್ರ ಪೇಪರ್ ಇದೆ, ಯಾರನ್ನು ತಡಿತಾ ಇರೋದು? ನಮ್ಮನ್ನ ನಂಬೇಡ್ರಪ್ಪ, ಜುಡಿಷಿಯರಿ ನಂಬ್ತಿರತಾನೆ ನೀವು. ಹಾಕಿ ಕೇಸು, ಯಾಕೆ ಸುಮ್ಮನೆ ಇದೀರಾ? ಅಧಿಕಾರಕ್ಕೆ ಬಂದ ತಕ್ಷಣ ಇವರು ಶೀಲಾ ದೀಕ್ಷಿತ್ ಅವ್ರನ್ನ ಜೈಲ್ಗೆ ಹಾಕ್ತಿವಿ ಅಂತ ಹೇಳಿದ್ರು ಭ್ರಷ್ಟಾಚಾರದಲ್ಲಿ. ಡೆಲ್ಲಿನಲ್ಲಿ ಇದೆ ಪ್ರತಿಭಟನೆ ಮಾಡ್ಬೇಕಾರೆ. ಪಾಪ ಅವ್ರು ಇವತ್ತಿಲ್ಲ, ಅವ್ರನ್ನ ಹಾಕಿದ್ರೆ ಅವ್ರು ಜೈಲಿಗೆ ಹಾಕಕ್ಕಾಗ್ಲಿಲ್ಲ. ಮತ್ತೆ ಸೋನಿಯಾ ಗಾಂಧಿ ಅವ್ರನ್ನ ಜೈಲ್ಗೆ ಹಾಕ್ತೀನಿ ಅಂತ ಹೇಳಿದ್ರು. ಇವತ್ತಿನವ್ರಿಗೂ ಆಗಕ್ಕಾಗಲ್ಲ. ತಿರ್ಗಾ ಅವ್ರ ಜೊತೆ ಕೈ ಜೋಡಿಸ್ಕೊಂಡಿವ್ರು. ಇವತ್ತು ಅಧಿಕಾರ ಮಾಡ್ತಾ ಇದ್ದಾರೆ. ರಾಜಕೀಯ ಬಗ್ಗೆ ಮಾತಾಡೋಣ.